ನಮ್ಮ ಗಿಣ್ಣು ನೋಡಿ ತಣ್ಣಗಾಗಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಕಟ್ ಮಾಡ್ಕೊಳ್ಳೋಣ. ಈಗ ಪ್ಲೇಟಿಗೆ ಹಾಕೊಂಡು ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು, ಇಲ್ಲ ಈ ಪಾತ್ರೆಯಲ್ಲೇ ಕಟ್ ಮಾಡ್ಬೋದು. ನಮಸ್ತೆ ಎಲ್ಲರನ್ನ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಗಿಣ್ಣು ಮಾಡೋದಕ್ಕೆ ಹಸು ಇರಬೇಕಲ್ವಾ, ಹಸಿನ ಹಾಲಿನಿಂದ ಗಿಣ್ಣು ಮಾಡ್ತೀವಿ. ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡೋದು ಗಟ್ಟಿ ಗಿಣ್ಣದ ಹಾಲಿನ ಪುಡಿ, ಕಾಮಧೇನು ಗಿಣ್ಣದ ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ. ನಾನು ಇದನ್ನು ಡೈಲಿ ಮಾರ್ಟಿಂದ ಬೈ ಮಾಡಿದ್ದೀನಿ. ಎಲ್ಲ ಆನ್ಲೈನಲ್ಲಿ ಕೂಡ ಇದು ಲಭ್ಯ ಇರುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ನನ್ನ ಫ್ರೆಂಡ್ ಊರಿಂದ ಹಸುವಿನಿಂದ ಕರೆದ ಹಾಲನ್ನು ಕಳಿಸಿರುವಾಗ ಕೂಡ ಮಾಡಿ ಅಪ್ಲೋಡ್ ಮಾಡಿದೆ. ತುಂಬ ಜನರು ಕೇಳ್ತಾ ಇದ್ರು, ಹಾಲಿಲ್ಲದೆ ಹೇಗೆ ಗಿಣ್ಣು ಮಾಡೋದು ಮೇಡಮ್ ಅಂತ. ಸೊ ಈ ಪುಡಿಯಲ್ಲಿ ನೀವು ಗಿಣ್ಣು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಜನರು ಕೇಳ್ತಾರೆ ಗಿಣ್ಣದ ಪುಡಿ ಎಲ್ಲೇ ಸಿಗುತ್ತೆ ಅಂತ. ಎಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ. ನಾನಿವತ್ತು 2 ಲೀಟ್ರಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಸ್ಪೆಷಲ್ ಹಾಲೇ ತೊಗೊಂಡಿದ್ದೀನಿ. ನೀವು ಯಾವ ಹಾಲಲ್ಲಾದರೂ ಮಾಡ್ಬೋದು, ಸ್ಪೆಷಲ್ ಹಾಲಾದರೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ 2 ಲೀಟ್ರಷ್ಟು ತೊಗೊಂಡಿದ್ದೀನಿ. ಈ ಹಾಲಿನ ಪುಡಿ ಹಾಕಿ ನಾನು ತುಂಬ ಸಲ ಗಿಣ್ಣು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಸುವಿನಿಂದ ಕರೆದ ಹಾಲಿರುತ್ತಲ್ಲ, ಆ ಗಿಣ್ಣದ ಹಾಲಿನಲ್ಲಿ ಮಾಡಿದಷ್ಟು ರುಚಿ ಇರಲ್ಲ. ಒಂದು ಪಾತ್ರೆಗೆ 2 ಲೀಟರ್ ಹಾಲನ್ನು ಸೇರಿಸ್ಕೊಂಡಿದ್ದಾಗಿದೆ. ಸೋಸಿ ಹಾಕೊಳ್ಳಿ. ನಾನೊಂದು ಅರ್ಧ ಕೆಜಿಯಷ್ಟು ಬೆಲ್ಲನ ಕುಟ್ಟಿ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಹೊತ್ತು ಕರಗಿದ ಮೇಲೆ ಗಿಣ್ಣದ ಪುಡಿ ಸೇರಿಸ್ಕೊಳ್ಳೋಣ. ಯಾವಾಗ ಬೇಕು ಆವಾಗ ನೆನಪಾದಾಗೆಲ್ಲ ಮಾಡಿಕೊಂಡು ತಿನ್ನುವಂಥ ಒಂದು ಪದಾರ್ಥ ಆಗಿರುತ್ತೆ ಇದು. ನಮ್ಮಮ್ಮ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಹಸುವೆಲ್ಲ ಹಾಲು ಕರೆಯುವಾಗ ಅದನ್ನು ಒಂದು 8-10 ದಿವಸ ಇಟ್ಟು ಕೂಡ ತಿಂತಾ ಇದ್ವಿ ನಾವು. ಜೇನುತುಪ್ಪ ಎಲ್ಲ ಹಾಕಿ ಇಡ್ತಾಯಿದ್ರು ಅಮ್ಮ. ಬಹಳ ಚೆನ್ನಾಗಿರ್ತಾಯಿತ್ತು. ಇವಾಗ ಹಸುಗಳೇ ಯಾರು ಊರಲ್ಲಿ ಸಾಕಲ್ಲ ಅಲ್ವಾ, ಹಾಗಾಗಿ ಈ ರೀತಿಯ ಆಲ್ಟರ್ನೇಟಾಗಿ ಗಿಣ್ಣ ಪೌಡ್ರ್ ತೊಗೊಂಡು ಮಾಡುವಂಥದ್ದು. ಬೆಲ್ಲ ಸ್ವಲ್ಪ ಕರಗಲಿ. ಅಷ್ಟೊತ್ತಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಬಿಸಿಗಿಟ್ಕೊಳ್ಳೋಣ. ಈ ರೀತಿಯಲ್ಲಿ ಗಿಣ್ಣದ ಪುಡಿ ಇರುತ್ತೆ, ನೀವು ನೋಡ್ಬೋದು. ನಾನು 1 ಲೀಟರಿಗೆ 1 ಪ್ಯಾಕೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು 100 ಗ್ರಾಮ್ ಪ್ಯಾಕೆಟ್ ಇದು, ಅಂಥದನ್ನು 2 ಸೇರಿಸ್ಕೊಳ್ತಾ ಇದ್ದೀನಿ. 1 ಲೀಟರ್ಗೆ 100 ಗ್ರಾಮ್ ಪ್ಯಾಕ್ 1 ಸೇರಿಸ್ಕೊಳ್ಳಿ. 2 ಲೀಟರ್ ಆದರೆ 2. ಇನ್ ಕೇಸ್ ನೀವು ಅರ್ಧ ಲೀಟರಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಇದರ ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ. ನೀವು ಸಕ್ಕರೆ ಇಷ್ಟಪಡೋರು ಸಕ್ಕರೆ ಕೂಡ ಹಾಕಿ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಯಾವತ್ತು ಗಿಣ್ಣ ಬೆಲ್ಲ ಹಾಕಿ ಮಾಡಿದ್ರೇ ಅದೊಂದು ತುಂಬಾ ಟೇಸ್ಟ್ ಸಿಗೋದು ನಮಗೆ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ. ಎಲ್ಲ ಥರದ ಅಡುಗೆಗಳು ಲಭ್ಯ ಇರುತ್ತೆ. ತುಂಬ ಜನರು ಕೇಳ್ತಾರೆ, ನಾನು ಅದು ಅಷ್ಟು ಚೆನ್ನಾಗಿರುತ್ತಾ ಗಿಣ್ಣ ಪುಡಿ ಹಾಕಿ ಅಂತೆಲ್ಲ. ತುಂಬಾ ಅದ್ಭುತವಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಸ್ವಲ್ಪ ಹಾಲಲ್ಲಿ ಟ್ರೈ ಮಾಡಿ. ಆಮೇಲೆ ನಿಮಗೆ ಸರಿಯಾಗಿ ಬಂತು ಅಂತ ಹೇಳಿದರೆ ನೀವು ಜಾಸ್ತಿ ಹಾಲಲ್ಲಿ ಮಾಡ್ಕೊಳ್ಬೋದು. ಬೆಲ್ಲ ಕರಗಿದೆ, ಬೇರೆ ಪಾತ್ರೆಗೆ ಸೋಸಿ ಹಾಕ್ಕೊಳ್ಳೋಣ. ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹಾಲು ಉಳಿಸ್ಕೊಂಡು ಗಿಣ್ಣ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಗಿಣ್ಣದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಹದದಲ್ಲಿ ಸೋಸ್ಕೊಂಡಿದ್ದಾಗಿದೆ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ.
ನಾನು 2 ಲೀಟ್ರ್ ಹಾಲು ತೊಗೊಂಡಿದ್ದಲ್ವ, ಹಾಗಾಗಿ 1 ಚಮಚದಷ್ಟು ಏಲಕ್ಕಿ ಪುಡಿ ಬೇಕಾಗುತ್ತೆ. ಗಿಣ್ಣದ ಪುಡಿ ಹಾಕಿ, ಏಲಕ್ಕಿ ಪುಡಿ ಹಾಕಿ ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡದಾಗಿದೆ. ಹಾಲನ್ನು ಇವಾಗ ಬೇಯಿಗಿಟ್ಕೊಳ್ಳೋಣ. ಒಂದು ಸ್ಟ್ಯಾಂಡ್ ಇಟ್ಟು ನೀರು ಹಾಕೊಂಡು ಇಟ್ಕೊಂಡಿದ್ದಾಗಿದೆ. ಇವಾಗ ಹಾಲು ಪಾತ್ರೆನ ಇಡೋಣ. ಮುಚ್ಚಿ ಬೇಯಿಸ್ಕೊಳ್ಬೇಕು. ಇದರ ಮೇಲೆ ಒಂದು ಪ್ಲೇಟ್ ಇಟ್ಟು ಆಮೇಲೆ ಇಡ್ಲಿ ಪಾತ್ರೆ ಮುಚ್ಚಳ ಮುಚ್ಚಬೇಕು. ಒಂದು ಪ್ಲೇಟ್ ಮುಚ್ಕೊಂಡ್ರೆ ಆಯಿತು. ಒಂದು 30 ನಿಮಿಷ ಎಲ್ಲ ಬೇಯಬೇಕು ನೀರು ಕಾಯ್ದ ಮೇಲೆ. 30 ನಿಮಿಷ ಆದ ಮೇಲೆ ನೋಡೋಣ ನಮ್ಮ ಗಿಣ್ಣ ಯಾವ ರೀತಿ ರೆಡಿಯಾಗಿದೆ ಅಂತ. ಫೈನಲ್ ಆಗಿ ನಮ್ಮ ಗಿಣ್ಣು ಬೆಂದಿದೆ. 30 ನಿಮಿಷ ಆದ ಮೇಲೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರಾಗಿ ರೆಡಿಯಾಗಿದೆ, ನೀವು ನೋಡ್ಬೋದು. ಸ್ವಲ್ಪವೂ ಅಂಟುತ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ 30ರಿಂದ 35 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಗಿಣ್ಣು ರೆಡಿ ಆಗುತ್ತೆ. ನಮ್ಮ ಗಿಣ್ಣು ನೋಡಿ ತಣ್ಣಗಾಗಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಕಟ್ ಮಾಡ್ಕೊಳ್ಳೋಣ. ಈಗ ಪ್ಲೇಟಿಗೆ ಹಾಕೊಂಡು ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು, ಇಲ್ಲ ಈ ಪಾತ್ರೆಯಲ್ಲೇ ಕಟ್ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಇದೇ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬ ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.